11ನೇ ತಾರೀಕಿಂದ 15ನೇ ತಾರೀಕುವರೆಗೆ ಪ್ರಥಮ ಹಂತದವಾಗಿ ನಮ್ಮ ಬೇಡಿಕೆಯನ್ನು ನಾವು ಇನ್ನು 14 ಅಲ್ಲ ಅಟ್ಲೀಸ್ಟ್ ನಾವು 5-6 ವರ್ಷ ಬೇಡಿಕೆ ಈಡೇರಿದ್ರೆ ಮುಂದಿನ ವರ್ಷದಿಂದ ಇದಾವೆ ಈ ರೀತಿ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ರು. ಇದಕ್ಕೆ ಯಾವುದೇ ರೀತಿಯ ಅವರು ಸಮಪ್ರಮುಖವಾದ ಉತ್ತರ ಕೊಡ್ತಾ ಇಲ್ಲ. ನೋಡಮು ಮಾಡಮು ವಿಚಾರ ಮಾಡೋಣ. ನಾವು 11ನೇ ತಾರೀಕಿಂದ 15ನೇ ತಾರೀಕಿಗೆ OPD ಬಂದ್ ಮಾಡೋದು, ಹೊರ ರೋಗಿಗಳ ಚಿಕಿತ್ಸೆಯನ್ನ ಬಂದ್ ಮಾಡುವುದು, ತುರ್ತು ಚಿಕಿತ್ಸೆ ಮಾತ್ರ ನೋಡುದು. ಎಲ್ಲಿವರೆಗೆ 15ನೇ ತಾರೀಕಿಗೆ. ಅಲ್ಲಿವರೆಗೆ ಸರ್ಕಾರ ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಏನಾದ್ರೆ ಮನವಿ ಮಾಡಿ ಸ್ಪಂದಿಸಿ ಏನಾದರೂ ಬೇಡಿಕೆ ಈಡೇರಿಸಿದ್ರೆ ಮುಂದಿನ ನಮ್ಮ ಕೇಂದ್ರ ಸಂಘದವರು ಮತ್ತು ಜಿಲ್ಲಾ ಮಟ್ಟದ ಸಂಘದವರು ವಿಚಾರ ಮಾಡಿ 16ನೇ ತಾರೀಕಿಗೆ ಒಂದು ನಿರ್ಣಯ ತಗೋತಾರೆ. ಅದಕ್ಕೆ ಯಾವುದೂ ಆಗಲಿಲ್ಲ ಅಂದ್ರೆ 16ನೇ ತಾರೀಕಿಗಾಗಿ ಅನಿರ್ದಿಷ್ಟ ಮುಷ್ಕರವನ್ನ ಈಡೇರಿಸಬೇಕಾಗಿದೆ. ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮ್ಮ ಮನವಿಯನ್ನ ಬಾಗೇವಾಡಿ ತಾಲೂಕಿನ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಮಸ್ತ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್, ಈ ಮನವಿಯನ್ನ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಕ್ಕೆ ಕಳಿಸಿ ನಮ್ಮ ಮನವಿಯನ್ನು ಪುರಸ್ಕರಿಸಬೇಕಂತ ಹೇಳಿ ಅವರಿಗೆ ವಿನಂತಿ ಮಾಡ್ಕೊತೀವಿ. ವಿಶ್ವಗುರು ಬಸವಣ್ಣನ ಮಠದಲ್ಲಿ ನೆನೆಸುತ್ತಾ ಇವತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ನೌಕರರ ಸಮಸ್ಯೆಗಳನ್ನ ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಸಾಕಷ್ಟು ನಾವು ಮನವಿ ಕೊಟ್ಟಿದ್ರು. ಸುಮಾರು 1973ರಿಂದ ಇಲ್ಲಿವರೆಗೆ ನಮ್ಮ ವೃಂದ ನೇಮಕಾತಿಯ CR ಅಂತ ಹೇಳ್ತೀವಿ, ಅದು ಆಗಿಲ್ಲ. ಕಳೆದ 55 ವರ್ಷಕ್ಕಿಂತ ಮೇಲ್ಪಟ್ಟು ಆಯ್ತು. ನಾವೇನ್ ಹೇಳ್ತೀವಿ ಅಂದ್ರ ವೈದ್ಯ ನಾರಾಯಣ ಹರಿ, ನಾವು ಯಾವಾಗಲೂ ಜನರ ಚಿಕಿತ್ಸೆಯಲ್ಲಿ ಇರ್ತೀವಿ, ಅನಿವಾರ್ಯವಾಗಿದೆ ನಮ್ದು. ಇವತ್ತು ನಾವು ಹೋರಾಟಕ್ಕೆ ಬರಬಾರ್ದಾಗಿತ್ತು. ಸರ್ಕಾರ ಮತ್ತು ಸರ್ಕಾರದ ಕೆಲವೊಂದು ಪ್ರತಿನಿಧಿಗಳು ಸರ್ಕಾರದ ವಿರೋಧಿ ನೀತಿಯನ್ನು ಅನುಭವಿಸ್ತಾ ಇದೆ. ಏನಪ್ಪಾ ಅಂದ್ರೆ ಸರ್ಕಾರ ಗ್ರಾಮೀಣ ಮಟ್ಟದಲ್ಲಿ ಸರಿಯಾಗಿ ಔಷಧಗಳಿಗೆ ಸರಬರಾಜು ಮಾಡ್ತಾ ಇಲ್ಲ. ನಾವು ಬಡವರಿಗೆ ಚಿಕಿತ್ಸೆ ಕೊಡುವಾಗ ಔಷಧಗಳಿಗೆ ಸರಬರಾಜು ಸರಿಯಾಗಿ ಮಾಡಿದರೆ ನಾವು ಸರಿಯಾಗಿ ನಾವು ಅದನ್ನು ಚಿಕಿತ್ಸೆ ನೀಡಬಹುದು. ನಾವು ಸಾಕಷ್ಟು ಕಡೆ ನೋಡಿದ್ದೇವೆ, ಹಳ್ಳಿಯಲ್ಲಿ ಜನರಿಗೆ ಔಷಧ ಇರ್ಲಿಕ್ಕೆ ದವಾಖಾನೆ ಹಾಕಿಟ್ಕೊಂಡಿಪ್ಪ ಮುಚ್ಚಿ ಹೋಗು ಅಂತ. ಇವಾಗ ಸರ್ಕಾರ ನಾವು ನೌಕರರಾಗಿ ಜನರಿಂದ ನಾವು ಬಯಸ್ಕೊಳಕತ್ತೀವಿ. ಕಾರಣ ಏನಂದ್ರೆ ಸರ್ಕಾರ ನಮಗೆ ಸರಿಯಾಗಿ ಔಷಧ ಕೊಡ್ತಾ ಇಲ್ಲ. 1ನೇ ಬೇಡಿಕೆ. 2ನೇ ಬೇಡಿಕೆ, ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಇವತ್ತು ಇಲ್ಲಿ ಸೇರಿದ್ದೇವೆ. ನಮ್ಗೆಲ್ಲ ಗೊತ್ತಿರಬೇಕು, ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಒಂದೊಂದು ಶತಮಾನದಲ್ಲಿ ಒಂದೊಂದು ಘಟನೆಗಳು ನಡೆದವ. 20ನೇ ಶತಮಾನದಲ್ಲಿ ಹಿಂದೆಂದೂ ಕಂಡರಿಯದಂತ ಒಂದು ಘಟನೆಯನ್ನ ನಾವೆಲ್ಲರೂ ಕಂಡಿದ್ದೇವೆ. ಇವತ್ತು ಏನಾದ್ರೂ ನಾವು ಇವತ್ತು ಬದುಕಿಯಲ್ಲಿ ಮಾತಾಡಬೇಕಾದ್ರೆ ಆ ವೈದ್ಯಾಧಿಕಾರಿಗಳೇ ಕಾರಣ. 20ನೇ ಶತಮಾನದಲ್ಲಿ ಕರೋನಾ ಅಂತಕ್ಕಂಥ ಒಂದು ಮಹಾಮಾರಿಯನ್ನ ಎದುರಿಸಿ ತಮ್ಮ ಹೆಂಡರ ಮಕ್ಕಳ ಪರವೇ ಇಲ್ಲದೆ, ತಮ್ಮ ಬಂಧು ಬಳಗವನ್ನ ಪರವೇ ಇಲ್ಲದೆ ಅವರು ತಮ್ಮ ಜೀವನವನ್ನ ಹೇಗೆ ಸೈನಿಕರು ದೇಶಕ್ಕಾಗಿ ಮುಡುಪಾಗಿಡ್ತಾರೆ ಆ ರೀತಿಯಾಗಿ ಇಡೀ ನಮ್ಮ ವೈದ್ಯಕೀಯ ಸಂಘದವರು ಎಲ್ಲ ಇಡೀ ವೈದ್ಯಕೀಯ ಇಲಾಖೆಯ ನೌಕರರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಕರೋನಾವನ್ನ ಎದುರಿಸಿದ್ದು ತಮಗೆಲ್ಲರಿಗೂ ಗೊತ್ತಿದ್ದಂತ ವಿಷಯ ಸರ್ಕಾರದ ಗಮನಕ್ಕೆ ಬಂದು ಗೊತ್ತಿದೆ. ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸಾಕಷ್ಟು 5 ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ಪ್ರಮೋಷನ್ ಆಗ್ತಾ ಇದೆ. ನಮ್ಮಲ್ಲಿ ಸಾಕಷ್ಟು ವೃಂದಗಳು ಇಲ್ಲಿವರೆಗೆ ಪ್ರಮೋಷನ್ ಆಗದೆ ರಿಟೈರ್ಡ್ ಆಗಿದ್ದಾರೆ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ನಮ್ಮ ಚಿಕ್ಕೋಣ ಸರದಾರ 40 ವರ್ಷ ಒಂದೇ ಹುದ್ದೆಯಲ್ಲಿ ಮಾನ್ಯ ರಿಟೈರ್ಡ್ ಆದರು. ಅದರಂತೆ ಮುಂದಿಂದು ಕಳೆದ 5 ವರ್ಷದಿಂದ ಸರ್ಕಾರದ ಒಂದು ನಿಯಮ ಇದೆ. ಯಾವುದೇ ಒಂದು ನೇಮಕಾತಿ ಮಾಡಿದ ನಂತರ 5 ವರ್ಷಕ್ಕೆ ಅಥವಾ 4 ವರ್ಷಕ್ಕೊಮ್ಮೆ ಅದರ CR ಗಳನ್ನ ಬದಲಾವಣೆ ಮಾಡ್ಬೇಕಂತೇಳಿ ಇಲ್ಲಿವರೆಗೆ CR ಗಳನ್ನ ಬದಲಾವಣೆ ಮಾಡಿಲ್ಲ. ಅದೇ ರೀತಿ CR ಇಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ವೈದ್ಯಾಧಿಕಾರಿಗಳಿಗೆ C&R ರೂಲೇ ಇಲ್ಲ ಇಲ್ಲಿವರೆಗೂ. ಆಮೇಲೆ ನಮ್ಮ ವೈದ್ಯರುಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಉಳಿದ ಅಧಿಕಾರಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋದ್ರೆ ಅದಕ್ಕೆ ಪರ್ಮಿಷನ್ ನೀಡ್ತಾ ಇಲ್ಲ. ಮೊದಲು ಪರ್ಮಿಷನ್ ಕೊಟ್ಟಿದ್ರು. ಇದು ಕೇವಲ ಕೆಲವು ಅಧಿಕಾರಿಗಳ ಎಲ್ಲ ಇಲಾಖೆ ಒಳಗೆ ಸಿಬ್ಬಂದಿ 2 ಕಡಿಮೆ ಇದ್ರೆ ನಡೀತದೆ. ಆರೋಗ್ಯ ಇಲಾಖೆಯಲ್ಲಿ ಕಡಿಮೆ ಇದ್ರೆ ನಡೆಯಂಗಿಲ್ಲ. ಕಣ್ಣಿನ ಡಾಕ್ಟರ್ ಕಣ್ಣನ್ನೇ ನೋಡ್ಬೇಕು, ಕಾಲಿನ ಡಾಕ್ಟರ್ ಕಾಲನ್ನೇ ನೋಡ್ಬೇಕು. ಕಣ್ಣಿನ ಡಾಕ್ಟರ್ಗೆ ವೈದ್ಯರಿಂದ ಕಾಲಿಂದ ನೋಡು ಕೈಯಿಂದ ನೋಡು ಅಂದ್ರೆ ಆಗಂಗಿಲ್ಲ. ಅಂತ ಒಂದು ಸಂದರ್ಭ ಇದ್ರೂ ಕೂಡ ನಮ್ಮ ಸರ್ಕಾರಿ ವೈದ್ಯಾಧಿಕಾರಿಗಳು ಏನ್ ಮಾಡ್ಯಾರಂತಂದ್ರೆ ಇಲ್ಲಿವರೆಗೆ 10 ಜನ ಕೆಲಸ ಮಾಡ್ತಕ್ಕಂತ ಕೆಲಸವನ್ನ ಒಬ್ಬೊಬ್ಬರೇ ಮಾಡಿ ತೋರಿಸಿದಂತ ಶ್ರೇಯಸ್ಸು ನಮ್ಮ ಆರೋಗ್ಯ ಇಲಾಖೆಗೆ ಸಲ್ಲಬೇಕು. ಇಂತ ಹೇಳ್ಕೊತಂದ್ರೆ ಬಹಳಷ್ಟು ಆರೋಗ್ಯ ಇಲಾಖೆಗಳು ನಮ್ಮ ಕೆಲಸ ಮಾಡಿದ್ದಾರೆ. ನಾವು ನಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಇನ್ಕ್ಲಾಬ್ ಇನ್ಕ್ಲಾಬ್ ಜಿಂದಾಬಾದ್. ಜೈ ಹಿಂದ್. ಕೆಲವೇ ಒಂದು ಬೇಡಿಕೆ 14 ಬೇಡಿಕೆಗಳು ಮಾತ್ರ ಸರ್ಕಾರ ಮುಂದಿಟ್ಟಿದ್ದೇವೆ. ಇಲ್ಲಿವರೆಗೆ 10 ರಿಂದ 15 ಸಭೆಗಳನ್ನು ಮಾಡಿದ್ದಾರೆ. ನಮ್ಮ ಕೇಂದ್ರ ಸಂಘದ ಅಧ್ಯಕ್ಷರಿರ್ಬೋದು ಅಥವಾ ಪದಾಧಿಕಾರಿಗಳಿರ್ಬೋದು. ಆ ಸರ್ಕಾರಿ
ಅಧಿಕಾರಿಗಳ ಜೊತೆ ಮಾತಾಡೋದು ನೋಡ್ತೀವಿ, ಕೇಳ್ತೀವಿ, ಹೇಳ್ತೀವಿ. ದೇತು ದಿಲಾತು ಈ ಒಂದು ಶಬ್ದದಿಂದ ಹೊಂಟಿದ್ದಾರೆ. ಅದಕ್ಕಾಗಿ ನಾವು ಅನಿವಾರ್ಯವಾಗಿದೆ. ಕೇವಲ ಅದನ್ನ ಏನ್ ಮಾಡ್ತಾರ, ಸರ್ಕಾರಿ ನೌಕರರು ಸಂಬಳ ತಗೋತಾರ, ಸ್ಟ್ರೈಕಿಗೆ ಯಾಕೆ ಹೋಗ್ಬೇಕು ಅನ್ನೋ ಮನೋಭಾವನೆ ಜನರಲ್ಲಿ ಹುಟ್ಟಿಸೋ ಸಂಬಂಧ ಕಳೆದ 50 ವರ್ಷದಿಂದ ನಮ್ಗೆ ಯಾವುದೂ ಬೇಡಿಕೆ ಈಡೇರಿಸಿಲ್ಲ. ಅದಕ್ಕೆ ಅನಿವಾರ್ಯವಾಗಿ ನಾವು ಇವತ್ತು ಈ ಸ್ಟ್ರೈಕಿಗೆ ಮುನ್ನುಗ್ಗಬೇಕಾಗಿದೆ. 11ನೇ ತಾರೀಕಿಂದ 15ನೇ ತಾರೀಕಿಗೆ ಒಳಗೆ ಸರ್ ಕಡೆ ಸರಿ ಇದೆ. ಆನಂದ ಒಳಗೆ ಸರಿ ಒಳಗೆ ಸರಿ ಏ 100